ಧೈರ್ಯವಾಗಿರು ಗಂಗಾ, ನಿನ್ಗೇನು ಆಗಲ್ಲ. ಹೇಗಾದ್ರೂ ಮಾಡಿ ನನ್ನ ಉಳಿಸ್ಕೋ. ಗಂಗಾ, ನಾನ್ ನಿನ್ ಜೊತೆನೆ ಮಾಡ್ಬೇಕು. ಧೈರ್ಯವಾಗಿರು ಗಂಗಾ, ಆಸ್ಪತ್ರೆ ಏನೇನ್ ಬಂದ್ಬಿಟ್ಟು. ನಾನ್ ನಿನ್ ಜೊತೆನೆ ಬದುಕ್ಬೇಕು. ಇನ್ನೊಂದು ಸ್ವಲ್ಪ ದೂರನೇ ಗಂಗಾ, ಧೈರ್ಯವಾಗಿರು. ಗಂಗಾ 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 ಅಪ್ಪಯ್ಯ, ಅಪ್ಪಯ್ಯ, ನೋಡಿ ಈಶ್ವರ್, ಇದುವರೆಗೂ ನಡೆದ ರಕ್ತಪಾತ ಸಾಕು. ಇದರಿಂದ ಏನು ಪ್ರಯೋಜನ ಇಲ್ಲ. ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ಅಂದ್ರೆ ಸದ್ಯಕ್ಕೆ ಸ್ವಲ್ಪ ದಿನ ಈ ಊರಿಂದ ದೂರ ಇರೋದೇ ಒಳ್ಳೇದು ಅಂತ ನನ್ನ ಭಾವನೆ. ಹಾಗಂತ ಊರ್ ಬಿಟ್ಟು ಹೋದ್ರೆ ಜನ ನಮ್ಮನ್ ಹೇಳಿಗಳು ಅಂತಾರೆ. ಹಾಗಂತ ಅವನ ಎದುರುಗಡೆ ಹೋರಾಡಕ್ ನಿಂತ್ರೆ ಅವನು ನಿಮ್ಮನ್ನು ಮುಗಿಸ್ತಾನೆ. ಅವತ್ತು ನಿಮ್ಮ ತಂದೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಊರು ಬಿಟ್ಟು ಬಂದು ಅಜ್ಞಾತವಾಸ ಅನುಭವಿಸ್ತಾ ಇದ್ದಾನೆ. ಹಾಗಂತ ನಿಮ್ಮನ್ನೇ ನಂಬ್ಕೊಂಡಿರೋ ಜನ ಕಷ್ಟಪಟ್ಟರು ಪರವಾಗಿಲ್ವಾ? ಕಾಪಾಡೋ ದೇವ್ರು ಕಾಯಿಸ್ತಾನೆ, ಕೊಲ್ಲೋಲ್ಲ. ಇನ್ನು ಸ್ವಲ್ಪ ದಿವಸ ನಮ್ಮ 4ನೇ ತಾರೀಕು ನಮ್ಮ ಅಜ್ಞಾತವಾಸ ಮುಗಿದೋಗುತ್ತೆ. ಇದುವರೆಗೂ ನಡೆದಿದ್ದು ಅಜ್ಞಾತವಾಸ, ನಾಳೆ ನಡಿಬೇಕಾಗಿರೋದು ಯುದ್ಧ. ಆ ಮಹಾನ್ ಭಾವ ಮತ್ತೆ ಮಂಡ್ಯದ ಮಣ್ಣಿಗೆ ಕಾಲಿಡ್ತಾ ಇದ್ದಾನೆ. ಹಸ್ರುನ ಹುಟ್ಟಾಕೋ ಆ ಕಾವೇರಿ ನಾಡಿನ ಇತಿಹಾಸದಲ್ಲೇ ಅವನ ಹೆಸರು ಹಳ್ಸೋಗ್ಬೇಕು. ಆಗ್ಲೇ ಸತ್ತು ಸ್ವರ್ಗಾನೆ ಸೇರಿದೆ ಅಂತರ್ ಪಿಶಾಚಿ ತರ ಅಲಿತಾರ ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ. ನಾನು ಹೇಳಿದ ವ್ಯವಸ್ಥೆ ಎಲ್ಲ ಸರಿಯಾಗಿ ಮಾಡಿದ್ಯಾ ತಾನೆ? ಬರಬರಿ ಮಾಡಿನ್ರಿ. ಈಶ್ವರ ನಮ್ಮನೆಗೆ ಬರ್ತಾ ಇದ್ದಾನೆ. ಅಯ್ಯಯ್ಯಪ್ಪ ಅಣ್ಣವ್ರ, ಒಂದು ಕೆಲಸ ಮಾಡೋಣ್ರಿ, ನಾವು ಈ ಊರ ಬಿಟ್ಟು ಎಲ್ಲರೂ ಹೋಗ್ಬಿಡೋಣ. ಈಶ್ವರ್ ನಾಳೆ ಸರ್ಕಾರ ಬ್ಯಾನ್ ಮಾಡಿರೋ ಆ ಕ್ವಾರೆ ಓಪನ್ ಮಾಡೋದಕ್ಕೆ ನಮ್ಮ SP ಜೊತೆ ಹೋಗ್ತಿದ್ದಾನೆ. ಅವ್ರ ಮನೆಯಿಂದ ಆ ಕ್ವಾರೆಗೆ ಸುಮಾರು 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅವ್ರಲ್ಲಿ ಬಂದು ಸೇರೋದಕ್ಕೆ 1 ಅವರ್ ಟೈಮ್ ಬೇಕಾಗುತ್ತೆ. ಕ್ವಾರೆಗೆ 2 ಕಿಲೋಮೀಟರ್ ದೂರದಲ್ಲಿ 2 ಅವರ್ಸ್ ಮುಂಚೆನೆ ನಾವು ಆ ಜಾಗದಲ್ಲಿ ಇರಬೇಕು. ಲ್ಯಾಂಡ್ ಮೈನ್ ಬ್ಲಾಸ್ಟ್ ಎಕ್ಸ್ಪರ್ಟ್ ಬೆಳಗಾಂ ಜಿಲ್ಲೆಯಲ್ಲಿ ಭೂಪಯ್ಯ ಅಂತ ಒಬ್ಬ ಸ್ಪೆಷಲಿಸ್ಟ್ ಇದ್ದಾನೆ. ಇವತ್ತು ರಾತ್ರಿನೇ ಅವನನ್ನ ಇಲ್ಲಿ ಕರ್ಕೊಂಡು ಬರ್ತೀನಿ. ಆ ಈಶ್ವರ್ ಇರೋ ಗಾಡಿನ
ನಮ್ ಕಣ್ ಮುಂದೆನೆ ಬ್ಲಾಸ್ಟ್ ಮಾಡ್ತಾನೆ. ಆ ದೇವ್ರು ಯಾವ್ದಾವ್ದೋ ರೂಪದಲ್ಲಿ ಬರ್ತಾನೆ ಅಂತಾರೆ, ನಮ್ಗೆ ಇನ್ಸ್ಪೆಕ್ಟರ್ ರೂಪದಲ್ಲಿ ಬಂದ್ಬಿಟ್ಟವನೆ.